ಸೊ ಎಲ್ಲರಿಗೆ ನಮಸ್ಕಾರ. ತುಂಬ ಸಂತೋಷ ಎಲ್ಲರಿಗೆ ನೋಡಿ. ಪ್ರತಿ ವರ್ಷ ಇದೇ ಪ್ರೋಗ್ರಾಮ್ ಬುದ್ಧ ಜಯಂತಿಗೆ ನಾವು ಬಂದು ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇತ್ತು. ಬುದ್ಧ ಜಯಂತಿ ಅಂದರೆ ಇದು ಬಂದು 3 ಇವೆಂಟ್ ಇದೆ, 3ನೇ ಮಹಾ ಇವೆಂಟ್ ಇದೆ. ಒಂದು ಅವ್ರದ್ದೇ ಹುಟ್ಟುದು ದಿನ ವೈಸಾಖ ಪೂರ್ಣಿಮಾ ದಿನ, ಮತ್ತೆ ಅವರು ಬುದ್ಧ ಆಗಿದ್ದರು ಸೇಮ್ ದಿನ ವೈಸಾಖ ಬುದ್ಧ ಪೂರ್ಣಿಮೆ ದಿನ, ಮತ್ತೆ ಅವ್ರದ್ದು ಮಹಾಪರಿನಿರ್ವಾಣ, ಅವರು ಬಿಟ್ಕೊಂಡು ಹೋಗಿದಾರಲ್ವಾ ಶರೀರನ, ಅವ್ರದ್ದು ದಿನಾನು ಇಸ್ ಪಾಸಿಂಗ್ ಅವೇ ಇಸ್ ಆಲ್ಸೋ ದ ಸೇಮ್ ಡೇ. ದೇರ್ ಇಸ್ ಓನ್ಲಿ ಒನ್ ಪರ್ಸನ್ ಹೂ ಹ್ಯಾಸ್ ಎಲ್ಲ 3 ಬಿಗ್ ಇವೆಂಟ್ ಇನ್ ಹಿಸ್ ಲೈಫ್ ಹ್ಯಾಪನಿಂಗ್ ಆನ್ ದ ಸೇಮ್ ಡೇ. ಸೊ ದ್ಯಾಟ್ ಈಸ್ ವೈಸಾಖ ಬುದ್ಧ ಪೂರ್ಣಿಮಾ. ನಾವು ಬುದ್ಧ ಜಯಂತಿ ಅಂತ ಆಚರಿಸ್ತೀವಿ. ಬುದ್ಧ ಜಯಂತಿ ಯಾರನ್ನು ಕೇಳ್ದ ಅಂದರೆ, ಬುದ್ಧ ಅಂದರೆ ಒಂದು ಶಾಂತಿದು ಸಿಂಬಲ್. ನಾವು ಪ್ರೈಮ್ ಮಿನಿಸ್ಟರ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಬೇರೆ ಬೇರೆ ಪ್ರದೇಶ ಎಲ್ಲ ಇರಲಿ, ಯಾವತ್ತೂ ಯಾವುದು ಪೀಸ್ ಮೆಸೇಜ್ ಕೊಡಬೇಕು ಅಂದರೆ ಯಾವುದು ಬುದ್ಧನ ರೂಪ ಇಲ್ಲಾಂದರೆ ಬುದ್ಧನ ಮೂರ್ತಿ ಇಲ್ಲಾಂದರೆ ಬುದ್ಧದ್ದು ಮೆಸೇಜು ಯಾವಾಗ ಪೀಸ್ ಜೊತೆ ರಿಲೇಟೆಡ್ ಇದೆ. ಈ ಟೈಮ್ನಲ್ಲಿ ಇವಾಗ ವಾರ್ ಎಲ್ಲ ಆಗೋದು, ಬೇರೆ ಅನ್ಜಸ್ಟಿಸ್ ಸಿಚುವೇಶನ್ ಎಲ್ಲ ಇರೋದು, ಇದು ಎಲ್ಲರಿಗೆ ಬುದ್ಧ ಇಸ್ ಇವನ್ ಮೋರ್ ರಿಲೆವೆಂಟ್. ಇವಾಗ ಬೇಕಾಗಿರೋದು ಅವ್ರದ್ದು ಧಮ್ಮದೇಶನ, ಅವ್ರದ್ದು ಟೀಚಿಂಗ್. ಸೊ ನಾವು ಪ್ರತಿ ವರ್ಷ ಬುದ್ಧ ಜಯಂತಿನ 7 days ಆಚರಿಸ್ತೀವಿ. ಅದನ್ನ ಬೋಧಿ ಸಪ್ತಾಹ ಅಂತ, ಎನ್ಲೈಟನ್ಮೆಂಟ್ ವೀಕ್ ಫಾರ್ 7 days. ಈ ವರ್ಷ 25 ಏಪ್ರಿಲ್ ಇಂದ 1 ಮೇ ತನಕ 7 days ನಾವು ಆಚರಿಸ್ತಾ ಇದ್ದೀವಿ. ಈ 7 days ನಲ್ಲಿ ನಿಯರ್ಲಿ 38 ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಾವು ಕಾಲೇಜಸ್ ಎಲ್ಲ ಹೋಗ್ತಾ ಇದ್ದೀವಿ. ಇವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಚಾಲುಕ್ಯ ಸಿಗ್ನಲ್ ಕಡೆ RC ಕಾಲೇಜ್ ಇದೆ, ಮತ್ತೆ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಕಾಲೇಜ್ ಇದೆ, ಜೈನ್ ಯೂನಿವರ್ಸಿಟಿ ಕಾಲೇಜ್ ಇದೆ. ಆ ತರ ಆಗಿ ನಿಯರ್ಲಿ 5 ಕಾಲೇಜಸ್ ಹೋಗಿ ನಾವು ಸ್ಟೂಡೆಂಟ್ ಎಲ್ಲರಿಗೆ ಬುದ್ಧರದ್ದು ಮೆಸೇಜ್, ಹೆಂಗೆ ಮೈಂಡ್ ನ ಪಾಸಿಟಿವ್ ಆಗಿ ಇರಬೇಕು, ಸ್ಟ್ರೆಸ್ ನಲ್ಲಿ ಹೆಂಗ್ ಮ್ಯಾನೇಜ್ ಮಾಡೋದು, ಇದು ವಿಷಯ ಬಗ್ಗೆ ಮಾತಾಡ್ತೀವಿ. ನಾಟ್ ಜಸ್ಟ್ ಇನ್ ಸಿಟಿ, ನೋಟ್ ಕರ್ನಾಟಕನಲ್ಲಿ 5 ದಿವಸ ಪ್ರೋಗ್ರಾಮ್ ಇಟ್ಟಿದ್ದೀವಿ. ಯಾದಗಿರಿ ಇರಲಿ, ಬೀದರ್ ಇರಲಿ, ಕಲಬುರ್ಗಿ ಇರಲಿ, ಸನ್ನತಿ ಇರಲಿ, ಆದ್ಮೇಲೆ ಕೆಳಗಡೆ ಬಂದು ಮೈಸೂರು ಕಡೆ, ಚಾಮರಾಜನಗರ್ ಕಡೆ. ಸೊ ವಿ ಆರ್ ಗೋಯಿಂಗ್ ಟು ವಿಲೇಜಸ್ ಅಂಡ್ ಟೀಚಿಂಗ್ ಪೀಪಲ್ ಅಬೌಟ್ ಬುದ್ಧಸ್ ಮೆಸೇಜ್. ಸೊ ಇಷ್ಟು 35 ಇವೆಂಟ್ಸ್ ನಲ್ಲಿ ನಮ್ದು ಒಂದು ಹಾಸ್ಪಿಟಲ್ ದಾನ ಸರ್ವಿಸ್ ಅಂತ ಇರುತ್ತೆ, ಸ್ಟ್ರೀಟ್ ಪೀಪಲ್ ನಲ್ಲಿ ಆ ತರ ಆಗಿ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಮಾಡ್ತೀವಿ. ಬಟ್ ವಿ ಜಸ್ಟ್ ವಾಂಟ್ ಟು ಗೆಟ್ ಯುವರ್ ಅಟೆನ್ಷನ್. ನಿಮ್ದು ಫೋಕಸ್ ಬೇಕಾಗಿರೋದು 3ನೇ ಪ್ರೋಗ್ರಾಮ್ಗೆ. ಫಸ್ಟ್ ಪ್ರೋಗ್ರಾಮ್ ಬಂತು 25ನೇ ತಾರೀಕು, ಫಸ್ಟ್ ಡೇ ಆಫ್ ಬೋಧಿ ಸಪ್ತಾಹ. ಅವತ್ತು ಇರೋದು ಪೀಸ್ ವಾಕ್ ಅಂತ. ಜನರಿಗೆ ನಮ್ದು ಆಶ್ರಮದಲ್ಲಿ 114 ಬಂತೇಜಿ ಇದ್ದಾರೆ. ಅವ್ರನ್ನ ನಾವು ಬಂತೇಜಿ, ಸ್ವಾಮೀಜಿ, ಗುರೂಜಿ ಅಂತ ಕರಿತೇವಲ್ಲ. 114 ಇದೆ. ಜನರಿಗೆ ಗೊತ್ತಿರಲ್ಲ ಕರ್ನಾಟಕನಲ್ಲಿ ನಮ್ ದೇವಸ್ಥಾನ ಇರೋದು ಗಾಂಧಿನಗರ್, ಸೆಂಟರ್ ಆಫ್ ದ ಬೆಂಗಳೂರು, ಬಟ್ ಪಬ್ಲಿಕ್ಗೆ ಗೊತ್ತಾಗಿರಲ್ಲ. 25ನೇ ತಾರೀಕು ನಾವು ನಮ್ಮ ಸೊಸೈಟಿಯಿಂದ KR ಸರ್ಕಲ್, ವಿಧಾನ್ ಸೌಧ, GPO, ಪೋಸ್ಟ್ ಆಫೀಸ್, ರಾಜ್ ಭವನ್, ಚಾಲುಕ್ಯ ಸಿಗ್ನಲ್ ಆಗಿ ಮಹಾರಾಣಿ ಕ್ಲಸ್ಟರ್ ಆಗಿ 5 ಕಿಲೋಮೀಟರ್ದು ಒಂದು ಪೀಸ್ ವಾಕ್ ಮಾಡ್ತಾ ಇದ್ದೀವಿ. ಈ ಪೀಸ್ ವಾಕ್ ನಲ್ಲಿ ಯಾವುದು ಸ್ಲೋಗನ್ ಇರಲ್ಲ, ಬ್ಯಾನರ್ ಇರಲ್ಲ, ಯಾವುದು ಚಾಂಟಿಂಗ್ ಇರಲ್ಲ, ಅಷ್ಟೇ ಸ್ವಾಮೀಜಿ ಎಲ್ಲ ಪೀಸ್ ವಾಕ್ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ಶಾಂತಿ ಬರಲಿ ಈ ಡಿಫಿಕಲ್ಟ್ ಸಿಚುವೇಶನ್ ನಲ್ಲಿ, ಮತ್ತೆ ಬುದ್ಧದ್ದು ಮೆಸೇಜ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಪೀಸ್ ವಾಕ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನೀವೆಲ್ಲ ಅದನ್ನ ಅಟೆಂಡ್ ಮಾಡಬೇಕು, ಕವರ್ ಮಾಡಬೇಕು ಅಂತ. ಫಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಸೆಕೆಂಡ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇರೋದು 26ನೇ ತಾರೀಕು ಸಂಡೇ. ಅವತ್ತು ನಮ್ದು ಮಹಾಬೋಧಿ ಪಾಲಿ ರಿಸರ್ಚ್ ಸೆಂಟರ್ ಅಂತ, we have renovated and inaugurating new block which opens people to come and study Buddhism. So ಅದು ಇನಾಗ್ರೇಷನ್ ಇದೆ. ಆ ಇನಾಗ್ರೇಷನ್ ನಲ್ಲಿ ನಮ್ದು ಕರ್ನಾಟಕ ಅಲ್ಪಸಂಖ್ಯಾತ ಮಿನಿಸ್ಟರ್, ಆನರೇಬಲ್ ಮಿನಿಸ್ಟರ್ ಶ್ರೀ ಜಮೀರ್ ಅಹಮದ್ ಖಾನ್ ಅವರು ಚೀಫ್ ಗೆಸ್ಟ್ ಆಗಿ ಬಂದು ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ that is one important program.
ಅದು ಬೆಳಗ್ಗೆ ಸೆಷನ್ ನಲ್ಲಿ ಇರುತ್ತೆ, ಊಟ ಇರುತ್ತೆ ಎಲ್ಲ ಬರೋದಕ್ಕೆ. ಊಟ ಆದ್ಮೇಲೆ ಒಂದು ಇಂಟರ್ಫೇತ್ ಸೆಮಿನಾರ್, ಎಲ್ಲ ಬೇರೆ ಬೇರೆ ಧರ್ಮ ಗುರುಗಳನ್ನ ಕರೆಸಿ ಒಂದು ಇಂಟರ್ಫೇತ್ ಶಾಂತಿ ಬಗ್ಗೆ ಒಂದು ಸೆಮಿನಾರ್ ಇಟ್ಕೊಂಡಿದೀವಿ. ಸೊ ದಿಸ್ ಈಸ್ ಆನ್ ಸಂಡೇ 26ನೇ ತಾರೀಕು. ಮತ್ತೆ ಮೂರನೇದು ಎಲ್ಲರಿಗೂ ಗೊತ್ತಾಗತ್ತೆ, 1st ಮೇ ಬಂದು ಬುದ್ಧ ಜಯಂತಿ. ನಾನು ತಾವಿಗೆ ಇವಾಗ ಅಪ್ಡೇಟ್ ಮಾಡಿದೀವಿ, 3 ದೊಡ್ಡ ಇವೆಂಟ್ ಆಗಿದ್ದಾರೆ. ಅದು ಅವತ್ತು ದಿವಸ 150 ಬಂತೇಜಿಗಳು ಬುದ್ಧ ಟೈಮ್ ನಲ್ಲಿ ಹೆಂಗೆ ಭಿಕ್ಷಾಗೆ ಔಟ್ಸೈಡ್ ಬರ್ತಾ ಇದ್ದು, ಪಬ್ಲಿಕ್ ಇಂದ ಊಟ ಸ್ವೀಕಾರ ಮಾಡ್ತಾ ಇತ್ತು, ಅದೇ ಪ್ರಕಾರ ಆ ಡೆಮಾನ್ಸ್ಟ್ರೇಷನ್ ಫ್ರೀಡಮ್ ಪಾರ್ಕ್ ಕಾಳಿದಾಸ ರಸ್ತೆನಲ್ಲಿ 150 ಬಂತೇಜಿ ಎಲ್ಲ ಭಿಕ್ಷಾಗೆ ಬರ್ತಾರೆ. ಜನ ಎಲ್ಲ 1000 ಜನ ಬಂದು ಅವ್ರಿಗೆ ಊಟ ಕೊಡ್ತಾರೆ. ಇದು ನಿಮ್ಗೆ ಎಲ್ಲಿ ಈ ಕಾಲದಲ್ಲಿ ನೋಡಕ್ಕಾಗಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಬುದ್ಧರ್ದು ಕಥೆ ತುಂಬಾ ಕೇಳಿರುತ್ತೆ, 500, 1000, ಲಕ್ಷ ಗುರುಗಳೆಲ್ಲ ಇತ್ತು, ನಲಂದ ಯೂನಿವರ್ಸಿಟಿನಲ್ಲಿ ಓದ್ತಾ ಇತ್ತು. ಈ ಕಾಲದಲ್ಲಿ ಆ ತರ ನೋಡಕ್ಕೆ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಸೊ ದಯವಿಟ್ಟು ಈ ಬುದ್ಧ ಜಯಂತಿನಲ್ಲಿ ಎಲ್ಲರೂ ಸೇರಿಸ್ಕೊಂಡು, ನಾವು ಬುದ್ಧಿಸ್ಟ್ ಫ್ಲೋವರ್ ಅಷ್ಟೇ ಇಲ್ಲ, ಎಲ್ಲ ಮನುಷ್ಯತ್ವ ಎಲ್ಲ ಮುಂದೆ ಬಂದು ಒಂದು ಶಾಂತಿದು ಮೆಸೇಜ್ ಬೇಕಾಗಿರುವುದನ್ನ ಎಲ್ಲರಿಗೆ ರೀಚ್ ಮಾಡಬೇಕು ಅಂತ. ಅದು ಮಾಡಕ್ಕೆ ನಮ್ಗೆ ನಿಮ್ ಪ್ರೆಸ್ ಮೀಡಿಯಾ ಅವ್ರದ್ದು ತುಂಬಾ ಹೆಲ್ಪ್ ಬೇಕಾಗಿರೋದು. ಸೊ ಇದನ್ನ ಕವರ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ವಿನಂತಿ. ಇಷ್ಟು ಹೇಳ್ತಾ ನಾವು ನಿಮ್ಮಿಂದ ಕ್ವಶನ್ ಆನ್ಸರ್ ಸೆಷನ್ ತಗೋತೀವಿ, ಟೈಮ್ ಅಲೌ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ನಾನು ನಮ್ಮ ಜ್ಞಾನಾನಂದ ಬಂತೇಜಿ ಯಾರು ತುಮಕೂರಿನಲ್ಲಿ ಹುಟ್ಟಿದ್ದಾರೆ, ಇವಾಗ ನಮ್ದು ಒಂದು ದೊಡ್ಡ ಗುರೂಜಿ ಆಗಿ ನಮ್ಮ ಸೆಂಟರ್ ನಲ್ಲಿ ನೋಡ್ತಾ ಇದ್ದಾರೆ. ಸೊ ಅವ್ರನ್ನ ಬುದ್ಧ ಜಯಂತಿ ಬಗ್ಗೆ ಒಂದೆರಡು ಮಾತು ಹೇಳ್ಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡಕ್ಕೆ ವಿನಂತಿ ಮಾಡ್ತೀನಿ. ಬುದ್ಧ ಜಯಂತಿಯನ್ನ ನಾವೆಲ್ಲರೂ ಸಹ ಆಚರಿಸೋದಕ್ಕೆ 2570ನೇ ಪವಿತ್ರ ಬುದ್ಧ ಜಯಂತಿಯನ್ನ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ಎಲ್ಲರೂ ಸಹ ಈ ಪವಿತ್ರವಾದಂಥ ಬುದ್ಧ ಜಯಂತಿಗೆ ಎಲ್ಲರನ್ನೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ಎಲ್ರಿಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗಿಯಾಗಬೇಕು ಅಂತೇಳಿ ಎಲ್ಲರಿಗೂ ಸಹ ವಿನಂತಿ. ಹಾಗೆಯೇ ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಭಗವಾನ್ ಬುದ್ಧರ ಜನ್ಮದಿನ, ಇದು ಪವಿತ್ರವಾದಂಥ ಜನ್ಮ. ನೀವೆಲ್ಲರೂ ಸಹ ಬೇರೆ ಕಡೆ ಎಲ್ಲ ಕಡೆ ನೋಡಿರ್ತೀರಿ, ಎಲ್ಲರೂ ಒಂದೇ ಒಂದು ವಿಶೇಷತೆ ಏನು ಅಂದರೆ, ಅವರ ಜನ್ಮ ಎಲ್ಲಾಗ್ತದೆ ಅಂದರೆ ಲುಂಬಿನಿಯ ಒಂದು ಪಾರ್ಕ್ನಲ್ಲಿ ಆಗ್ತದೆ, ಎಲ್ಲಿ ಪ್ರಕೃತಿಯ ಮಧ್ಯದಲ್ಲಿ. ಆ ರೀತಿಯಾದನ್ನು ನೀವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ್ದನ್ನು ವಿಶೇಷವಾದಂಥ ಈ ಪವಿತ್ರ ಬುದ್ಧ ಜಯಂತಿಯನ್ನು ಹಮ್ಮಿಕೊಂಡಿರೋದನ್ನು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗಿಯಾಗಿ ಅವಿಭಾಜ್ಯ ಅಂಗವಾಗಿ ತಮ್ಮೆಲ್ಲರನ್ನೂ ಸಹ ಸ್ವಾಗತ ಕೊಡ್ತಾ ಇದ್ದೀನಿ. ಧನ್ಯವಾದ.